ನಾನು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆ ಐತಿಹಾಸಿಕ ಪತ್ತನವಾದ ಪಾವಗದಲ್ಲಿದ್ದೇನೆ. ಇಂದು ಪಾವಗದ ರೈಲ್ವೆ ನಿಲ್ದಾಣದ ಪಾಳಿಗೆ ಅತ್ಯಂತ ಮಹತ್ವದ ದಿನ. ಏಕೆಂದರೆ ಇಲ್ಲಿಗೆ ಮೊದಲ ಬಾರಿಗೆ ರೈಲು ಆಗಮಿಸುತ್ತಿದೆ. ನಗರ ಮತ್ತು ನಿಲ್ದಾಣದ ಪ್ರಿಸಿ ಪಾವಗಡದವು ಸುಂದರವಾದ ಬೆಟ್ಟಗುಡ್ಡಗಳು ಮತ್ತು ಭವ್ಯವಾದ ಕೋಟೆಗಳಿಂದ ಸುತ್ತುವರೆದಿರುವ ಪಟ್ಟಣ. ಇತಿಹಾಸದ ಬಗ್ಗೆ ಆಸಕ್ತಿ ಇರುವವರು ಗೂಗಲ್ ಮಾಡುವ ಮೂಲಕ ಈ ಊರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಇನ್ನು ಈ ಹೊಸ ರೈಲ್ವೆ ನಿಲ್ದಾಣದ ಬಗ್ಗೆ ಹೇಳಬೇಕೆಂದರೆ ಇದನ್ನು ಅತ್ಯಂತ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಿಲ್ದಾಣದ ಒಳಭಾಗವೂ ಕೂಡ ತುಂಬಾ ವಿಶಾಲವಾಗಿದ್ದು ಟಿಕೆಟ್ ಕೌಂಟರ್, ಸ್ಟೇಷನ್ ಮಾಸ್ಟರ್ ಕಚೇರಿ ಮತ್ತು ಕಂಟ್ರೋಲ್ ಕ್ಯಾಬಿನ್ಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಈ ನಿಲ್ದಾಣವು ವೀಲ್ಚೇರ್ ಸ್ನೇಹಿಯಾಗಿದೆ. ವೀಲ್ಚೇರ್ ಫ್ರೆಂಡ್ಲಿ ತಾಂತ್ರಿಕ ವಿವರಗಳು ಮತ್ತು ಸೌಲಭ್ಯ. ಇಲ್ಲಿನ ಫುಟೋವರ್ ಬ್ರಿಡ್ಜ್ ಮೆತ್ತಲುಗಳ ಬದಲಿಗೆ ರಾಂಪ ಮಾದರಿಯಲ್ಲಿದೆ. ಇದು ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಒಂದು ಪ್ಲಾಟ್ಫಾರ್ಮ್ನಿಂದ ಇನ್ನೊಂದಕ್ಕೆ ಹೋಗಲು ತುಂಬಾ ಅನುಕೂಲಕರವಾಗಿದೆ. ಪ್ರಸ್ತುತ ಈ ನಿಲ್ದಾಣದಲ್ಲಿ 2 ಪ್ಲಾಟ್ಫಾರ್ಮ್ಗಳಿದ್ದು ಇದೊಂದು ಸಿಂಗಲ್ ಬ್ರಾಡ್ ಗೇಜ್ ಲೈನ್ ಆಗಿದೆ. ಮಾರ್ಗದ ಮಹತ್ವವೇ ತುಮಕೂರು ರಾಯದುರ್ಗ ಹೊಸ ಬ್ರಾಡ್ ಗೇಜ್ ಯೋಜನೆಯಡಿ ಈ ಮಾರ್ಗವು ನಿರ್ಮಾಣವಾಗುತ್ತಿದೆ. ಇದರ ಮುಖ್ಯ ಉದ್ದೇಶ ಬೆಂಗಳೂರಿನಿಂದ ಬಳ್ಳಾರಿ ಮತ್ತು ಹೊಸಪೇಟೆಗೆ ಅತಿ ಕಡಿಮೆ ದೂರದ ನೇರ ಸಂಪರ್ಕ ಕಲ್ಪಿಸುವುದು. ಪ್ರಸ್ತುತ ಗುಂಟಕಳ ಅಥವಾ ಅರಸೀಕೆರೆ ಮಾರ್ಗವಾಗಿ ಹೋಗುವ ರೈಲುಗಳಿಗೆ ಹೋಲಿಸಿದರೆ ಈ ಮಾರ್ಗವು ಸಮಯ ಮತ್ತು ದೂರವನ್ನು ಗಣ್ಯವಾಗಿ ಉಳಿಸುತ್ತದೆ. ಇದರಿಂದಾಗಿ ಯುನೆಸ್ಕೋ ಪಾರಂಪರಿಕ ತಾಣವಾದ ಹಂಪಿಗೆ ಹೋಗುವ ಪ್ರವಾಸಿಗರಿಗೆ ಮತ್ತು ಈ ಭಾಗದ ಸರಕು ಸಾಗಣೆಗೆ ತುಂಬಾ ಅನುಕೂಲವಾಗಲಿದೆ. ಅಭಿವೃದ್ಧಿಯ ಆಶಾಕಿರಣ. ಒಮ್ಮೆ ಈ 206 ಕಿಲೋಮೀಟರ್ ಉದ್ದದ ಮಾರ್ಗ ಸಂಪೂರ್ಣವಾಗಿ ಪೂರ್ಣಗೊಂಡರೆ ತುಮಕೂರು ಜಿಲ್ಲೆ ಮಧುಗಿರಿ ಮತ್ತು ಪಾವಗಡದಂತಹ ಹಿಂದುಳಿದ ಪ್ರದೇಶಗಳ ಕೈಗಾರಿಕಾ ಅಭಿವೃದ್ಧಿಗೆ ಇದು ದೊಡ್ಡ ಮಟ್ಟದ ಕೊಡುಗೆ ನೀಡಲಿದೆ. ಭವಿಷ್ಯದಲ್ಲಿ ಇಲ್ಲಿ ಒಂದೇ ಭಾರತ ಎಕ್ಸ್‌ಪ್ರೆಸ್‌ನಂತಹ ವೇಗದ ರೈಲುಗಳು ಸಂಚರಿಸುವ ಕನಸು ಕೂಡದ ಇದೆ. ಇಂದಿನ ವಿಶೇಷ ತಪಾಸಣೆ. ಇಂದು ಪಾವಗಡದಿಂದ ದೊಡ್ಡಹಳ್ಳಿವರೆಗಿನ 16 ಕಿಲೋಮೀಟರ್ ಮಾರ್ಗಗಳಲ್ಲಿ ರೈಲ್ವೆ ಸುರಕ್ಷತಾ ಆಯುಕ್ತರ CRS ತಪಾಸಣೆ ನಡೆಯುತ್ತಿದೆ. ಇದಕ್ಕಾಗಿ ವಿಶೇಷ ಸಿಬ್ಬಂದಿ, ರೈಲು ಮತ್ತು ಮುತ್ತಾರ ಟ್ರಾಲಿಗಳನ್ನು ಬಳಸಲಾಗುತ್ತಿದೆ. ಈ ತಪಾಸಣೆಯ ನಂತರ ರೈಲುಗಳ ಸಂಚಾರಕ್ಕೆ ಅಧಿಕೃತ ಚಾಲನೆ ಸಿಗಲಿದೆ. ಮುಕ್ತಾಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂಥ ರೈಲ್ವೆ ಮಾಹಿತಿಗಳಿಗಾಗಿ ದಯವಿಟ್ಟು ಸ್ಫೂರ್ತಿ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಬೈ.